शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ.
ಸೇರಬಲ್ಲೆ ನೀನು ಜಟಿಲ ಕಾನನದ ತುಟಿಲ ಪದಗಳಲ್ಲಿ ಹರಿವ ತೊರೆಯುವ ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ನೀನು ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ಶ್ರೀಯುತ ಗೋಪಾಲಯ್ಯನವರಿಗೆ ಧನ್ಯವಾದಗಳು. ಮುಂದಿನ ಗಾಯನ ಶ್ರೀಮತಿ SL ರಶ್ಮೀರ್ ಅವರಿಂದ, ವಾಣಿಜ್ಯ ತೆರಿಗೆ ಅಧಿಕಾರಿ. ಎಲ್ಲಿ ಜಾರಿತೋ ಮನವು, ರಚನೆ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟಾರವರು.
ಬಾನಿನ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ತುಂಬಿ ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಹಿತವಾಗಿ ನಗಲು ಬಾರದೆ ಹಾಡಿದ್ದು ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೀಳೋಲ್ಲ ಅನ್ನೋ ಹಾಡು. ಸೊ ಈಗ ನಾನು ಹೇಳಿಕೊಡ್ತಾ ಇರೋದು ಆ ಹಾಡಲ್ಲ. ಎಲ್ಲಾದರೂ ಇವರು ಎಂತಾದ್ರೂ ಇವರು ಎಂದೆಂದಿಗೂ ಕನ್ನಡವಾಗಿರೋದು ಕುವೆಂಪು ಅವರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡೋದು. ಥ್ಯಾಂಕ್ ಯು. ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗೋವಿನ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ಅಮ್ಮಗೆ ಕಲಿಪದೆಯು ಕನ್ನಡವೇ ಸತ್ಯ. ಎಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ದಿನ ತಮ್ಮ ಕಂಠದಿಂದ ಗಾಯನವನ್ನು ಪ್ರಸ್ತುತಪಡಿಸಿದಂಥ ಎಲ್ಲ ಗಾಯಕರಿಗೆ ತಮ್ಮ ತುಂಬು ಪ್ರೋತ್ಸಾಹವನ್ನು ಚಪ್ಪಾಳೆ ಮೂಲಕ ವ್ಯಕ್ತಪಡಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಈಗ ಸಭಾ ಕಾರ್ಯಕ್ರಮ. ಆಹ್ವಾನಿತರ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕು ಅಂತ ಕೋರ್ಕೋತಾ ಇದ್ದೀನಿ.
ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಆಯುಕ್ತರಾದಂತಹ ಶ್ರೀ ವಿಪುಲ್ ಬನ್ಸಾಲ್ ಸಾಹೇಬರು ವಹಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಶ್ರೀಯುತರು ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಲಿಲ್ಲ. ಮತ್ತು ನಮ್ಮ ಮುಖ್ಯ ಅತಿಥಿಗಳಾದಂಥ ಶ್ರೀ MP ರವಿಪ್ರಸಾದ್ ಸಾಹೇಬರನ್ನ ನಮ್ಮ ಸಂಘದ ಪದಾಧಿಕಾರಿಗಳು ವೇದಿಕೆಗೆ ಕರೆಮರಬೇಕು ಅಂತ ವಿನಂತಿಸ್ತೇನೆ. ಶ್ರೀಯುತ R.D. ಮೇಘಣ್ಣನವರು ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು, ಕೇಂದ್ರ ಕಚೇರಿ 2. ಶ್ರೀಯುತ ಪದ್ಮಾಕರ್ ಕುಲಕರ್ಣಿ ಸಾಹೇಬರು ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು. ಶ್ರೀಯುತ ರಮೇಶ್ ಕುಮಾರ್ ಸಾಹೇಬರು ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು ಮತ್ತು ವಾಣಿಜ್ಯ ತೆರಿಗೆ ಸೇವಾ ಅಧಿಕಾರಿಗಳ ಸಂಘದ ಅಧ್ಯಕ್ಷರು. ಶ್ರೀಯುತ ಧರ್ಮರಾಜು C&D ದರ್ಜೆ ನೌಕರರ ಸಂಘದ ಅಧ್ಯಕ್ಷರು. ಶ್ರೀ ದೊರೈರವರು ವಾಣಿಜ್ಯ ತೆರಿಗೆ ಇಲಾಖಾ SC/ST ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಅವರನ್ನು ಸಹ ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಕರ್ಕೊಂಡ್ಬರ್ಬೇಕಂತ ಕೋರ್ತಾ ಇದ್ದೀನಿ. ಶ್ರೀ ದೇವನೂರು ಚಂದ್ರೂರವರು ಇತ್ತೀಚೆಗೆ ಬಿಡುಗಡೆಯಾದಂತಹ ಗ್ರಾಮಾಯಣ ಎಂಬ ಕನ್ನಡ ಚಲನಚಿತ್ರದ ನಿರ್ದೇಶಕರು. ಅವರನ್ನು ಸಹ ಪದಾಧಿಕಾರಿಗಳು ವೇದಿಕೆಗೆ ಕರ್ಕೊಂಡ್ಬರ್ಬೇಕಂತ ಕೋರ್ತೇನೆ. ಸ್ವಾಗತ ಭಾಷಣ ಸಂಘದ ಅಧ್ಯಕ್ಷರಾದಂಥ ಎಲ್ಲರಿಗೂ ಶುಭ ಸಂಜೆ. ಈ ದಿನ ವಿಶೇಷ ದಿನ, ಗುರುಪೌರ್ಣಮಿ. ಎಲ್ಲ ಗುರುಗಳಿಗೂ ವಂದಿಸುವಂತಹ ದಿನ. ಈ ಒಂದು ಸುದಿನ ನಮ್ಮ ಇಲಾಖೆಯ ಕನ್ನಡ ಸಂಘ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಒಂದು ವಿಶೇಷ. ನಿಜ ಹೇಳಬೇಕಂದ್ರೆ ಇದು ಕಾಕತಾಳೀಯ. ನಾವು ಹಾಲ್ ಬುಕ್ ಮಾಡಬೇಕಾದ್ರೆ ಯಾವ ಡೇಟ್ ಖಾಲಿ ಇದೆ ಅಂತ ಹುಡುಕೊಂಡು ಈ ಡೇಟ್ ಬುಕ್ ಮಾಡಿದ್ವಿ. ಆದರೆ ಮಕ್ಕಳ ಸುಯೋಗ, ನಮ್ಮೆಲ್ಲರ ಸುಯೋಗ, ಗುರುಪೌರ್ಣಿಮೆಯ ದಿನ ನಾವು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಮಾಡುವಂಥ ದಿನ ನಮ್ಗೆ ಒದಗಿ ಬಂದಿದೆ. ಇದಕ್ಕೋಸ್ಕರ ಈ ಗಳಿಗೆಯನ್ನು ನಮಗೆ ಮಾಡಿಕೊಟ್ಟ ಪರಮಾತ್ಮನಿಗೆ ವಂದಿಸ್ತಾ ಇದ್ದೀನಿ. ಎಲ್ಲರಿಗೂ ತಿಳಿದಿದೆ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕನ್ನಡ ಸಂಘ ಎಂಬುದು ಕಳೆದ 2 ದಶಕಗಳಿಗಿಂತ ಹೆಚ್ಚು ಕಾಲ ನಿರಂತರವಾಗಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಪ್ರತಿಭಾ ಪುರಸ್ಕಾರದ ಉದ್ದೇಶ ಮಕ್ಕಳನ್ನು ಪ್ರೋತ್ಸಾಹಿಸುವುದು ನಮ್ಮ ಉದ್ದೇಶ. ಮಕ್ಕಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ನಮ್ಮ ಕರ್ನಾಟಕದ ಪ್ರಥಮ ಭಾಷೆ ಕನ್ನಡ, ನಮ್ಮ ಸಂಘವೇ ಸೂಚಿಸುವಂತೆ ಇದು ಕನ್ನಡ ಸಂಘ. ಈ ಕನ್ನಡ ಸಂಘದಲ್ಲಿ ಮಕ್ಕಳು SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅತಿ ಹೆಚ್ಚು ಅಂಕಗಳನ್ನು ಕನ್ನಡದಲ್ಲಿ ಪಡೆದವರಿಗೆ ಕರೆದು ವೇದಿಕೆಯಲ್ಲಿ ಸನ್ಮಾನ ಮಾಡುವುದು ನಮ್ಮ ಸಂಘದ ವಾಡಿಕೆ. ಮತ್ತು ಈ ಪ್ರತಿಭಾ ಪುರಸ್ಕಾರ ಜೊತೆ 1 ವರ್ಷದಲ್ಲಿ, ಅಂದರೆ ಕಳೆದ ಪ್ರತಿಭಾ ಪುರಸ್ಕಾರ ಮತ್ತು ಈ ವರ್ಷದ ಪ್ರತಿಭಾ ಪುರಸ್ಕಾರ, ಈ ಮಧ್ಯದಲ್ಲಿ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರಲ್ಲ ಅವರನ್ನು ಸನ್ಮಾನ ಮಾಡೋದು ನಮಗೆ ವಾಡಿಕೆ. 2 ಕಾರ್ಯಕ್ರಮಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟಾಗಿ ಮಾಡಿಕೊಂಡು ಹೇಳಿದಾಗೆ 2 ದಶಕಗಳಿಗಿಂತ ಹೆಚ್ಚಾಗಿ ನಿರ್ವಹಿಸಿಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡುವಂಥ ಸುಯೋಗ ನನಗೆ ಬಂದಿದೆ. ಪ್ರಪ್ರಥಮವಾಗಿ ಈ ದಿನದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತರ ಸನ್ಮಾನ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಆಯುಕ್ತರವರು ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ಅವರನ್ನು ನಾವು ಕೇಳಿಕೊಂಡಾಗ ಅವರು ಒಪ್ಪಿದರು. ಒಂದು ಮಾತು ಹೇಳಿದ್ರು, ನಾನು ಕನ್ನಡದಲ್ಲಿ ಏನು ಭಾಷಣ ಮಾಡಲಪ್ಪ ಅಂತ. ಅವಾಗ ನಾವು ಹೇಳಿದ್ವಿ, ಸರ್ ನಿಮ್ಮ ಉಪಸ್ಥಿತಿ ಎಲ್ಲದಕ್ಕಿಂತ ದೊಡ್ಡದು ಸರ್, ದಯವಿಟ್ಟು ಬರಬೇಕು ಅಂತ ಒಪ್ಪಿದರು. ಆದರೆ ಸರ್ಕಾರಿ ಕೆಲಸ ತಮಗೆ ಗೊತ್ತಿದೆ, ದೇವರ ಕೆಲಸ. ಅವರಿಗೆ ನವದೆಹಲಿಯಿಂದ ಆಯುಕ್ತರು ಇವತ್ತು ನಮ್ಮ ಕರ್ನಾಟಕದಲ್ಲಿಲ್ಲ, ದೆಹಲಿಗೆ ತೆರಳಿದ್ದಾರೆ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಕನ್ನಡ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕೊಂತ ಎಲ್ಲರ ಪರವಾಗಿ, ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಮುಖ್ಯ ಅತಿಥಿಗಳಾಗಿ ನಿಮ್ಮೆಲ್ಲರಿಗೂ ತಿಳಿದರೆ ಚಿರಪರಿಚಿತರು ನಮ್ಮ ಮೇಘಣ್ಣನವರ್ ಸರ್, ಅಪರ ಆಯುಕ್ತರು, ಕೇಂದ್ರ ಕಚೇರಿ 2. ಇವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೂ ಸಹ ಕನ್ನಡ ಸಂಘದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೋರ್ವ ಅಪರ ಆಯುಕ್ತರು ತಮಗೆಲ್ಲರೂ ತಿಳಿದಿದ್ದಾರೆ, ಚಿರಪರಿಚಿತರು, ಶ್ರೀಯುತ ಪದ್ಮಾಕರ್ ಕುಲಕರ್ಣಿ ಸರ್. ಇವರು ಸಹ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಿಮಗೂ ಸಹ ತುಂಬು ಹೃದಯದ ಸ್ವಾಗತಗಳು ಸರ್. ತಮಗೆಲ್ಲ ತಿಳಿದಿದೆ, ಇಲಾಖೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು, ಸಂಘಗಳು ಇದ್ದಾವೆ. ಇದರಲ್ಲಿ ಪ್ರಮುಖವಾಗಿ ವಾಣಿಜ್ಯ ತೆರಿಗೆ ಇಲಾಖೆಯ ಸೇವಾ ಅಧಿಕಾರಿಗಳ ಸಂಘ, ಇದರ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ನಿಮಗೆ ವೈಯಕ್ತಿಕವಾಗಿ ಕನ್ನಡ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸರ್. ಕಳೆದ ಬಾರಿ ತಾವು ಬರಬೇಕಿತ್ತು, ಅನಾರೋಗ್ಯದ ಅಂದರೆ ಬ್ಯಾಕ್ ಪೇಯ್ನ್ ಅಂತೇಳಿ ತಮ್ಮ ಅನುಪಸ್ಥಿತಿ ನಮ್ಮನ್ನು ಎದ್ದು ಕಾಡ್ತಾ ಇತ್ತು. ಆ ಅನುಪಸ್ಥಿತಿಯ ಕೊರತೆಯನ್ನು ಈ ವರ್ಷ ನೀಗಿಸಿದ್ದೀರಾ ಸರ್, ಧನ್ಯವಾದಗಳು. ಇನ್ನೋರ್ವ ಅತಿಥಿ ವಾಣಿಜ್ಯ ತೆರಿಗೆ ಇಲಾಖಾ ಎಸ್ಸಿ ಮತ್ತು ಎಸ್ಟಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ದೊರೆಯವರು ನಿಮ್ಮೆಲ್ಲರ ಮಧ್ಯೆ ಇದ್ದಾರೆ, ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೆ ಸಂಘದ ವತಿಯಿಂದ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸಂಘಟನೆ ವಾಣಿಜ್ಯ ತೆರಿಗೆ ಸಿ ಮತ್ತು ಡಿ ನೌಕರರ ಸಂಘ, ಇದರ ಅಧ್ಯಕ್ಷರು ಧರ್ಮರಾಜ್ ಅವರು ದಾರಿಯಲ್ಲಿದ್ದಾರೆ. ಅವರ ಅನುಪಸ್ಥಿತಿಯ ಸ್ವಾಗತವನ್ನು ಕೋರ್ತಾ ಅವರ ಬಂದ ತಕ್ಷಣ ವೇದಿಕೆಯನ್ನು ಅಲಂಕರಿಸ್ಕೊತಾರೆ. ಅವರಿಗೂ ಸಹ ಕನ್ನಡ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಈ ವೇದಿಕೆಯಲ್ಲಿ ಇನ್ನೋರ್ವ ವ್ಯಕ್ತಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರು ದೇವನೂರು ಚಂದ್ರು ಅವರು ಚಲನಚಿತ್ರ ನಿರ್ದೇಶಕರು. ಇತ್ತೀಚೆಗಷ್ಟೇ ಬಿಡುಗಡೆಗೊಂಡ ಗ್ರಾಮಾಯಣ ಎಂಬ ಒಂದು ಚಲನಚಿತ್ರ ಎಲ್ಲರ ಮಾತಲ್ಲಿ ಓಡ್ತಾ ಇದೆ, ತುಂಬ ಚೆನ್ನಾಗಿದೆ. ಆ ಚಲನಚಿತ್ರದ ನಿರ್ದೇಶಕರು ಶ್ರೀಯುತ ದೇವನೂರು ಚಂದ್ರು ಅವರು. ಇವರಿಗೂ ಅವರು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಸಮಾರಂಭದಲ್ಲಿ ಪಡೆಯಲು ಆಗಮಿಸಿದ್ದೀರಿ ಎಲ್ಲ ಮಕ್ಕಳೇ, ನಿಮ್ಮೆಲ್ಲರಿಗೂ ಸಹ ಕನ್ನಡ ಸಂಘದ ವತಿಯಿಂದ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ನೀವು ಈ ದಿನ ಬೆಳೆಯುವ ಪೈರು, ನಾಳೆ ನೀವೇ ಈ ದೇಶದ ಬೆನ್ನೆಲುಬು. ಈ ಪ್ರತಿಭಾ ಪುರಸ್ಕಾರವನ್ನು ಪಡೆದು ನಿಮ್ಮ ಮುಂದಿನ ಗುರಿಯನ್ನು ಹೊಂದಿ ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ದೇವರು ಕಲ್ಪಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ತದನಂತರ ಕಳೆದ ಸಾಲಿನಲ್ಲಿ ನಿವೃತ್ತರಾದ ಎಲ್ಲ ನಿವೃತ್ತ ಅಧಿಕಾರಿ ಮಿತ್ರರು, ಸಹೋದ್ಯೋಗಿಗಳು, ಸಿಬ್ಬಂದಿಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಸಹ ಕನ್ನಡ ಸಂಘದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿಬ್ಬಂದಿಗಳು ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿಕೊಂಡು ಬಂದಿರುವುದು ವಾಡಿಕೆ. ಇದರ ಜೊತೆಗೆ ಪ್ರತಿ ವರ್ಷ ಒಂದು ಸರ್ಕಾರಿ ಶಾಲೆಯನ್ನು ಆಪ್ ಮಾಡಿ, ಅಂದರೆ ಅದನ್ನು ಗುರುತಿಸಿ ಆ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೂ ಸಹ ಪ್ರತಿಭಾ ಪುರಸ್ಕಾರ ಮಾಡಿಕೊಂಡು ಬಂದಿರುವುದು ನಮ್ಮ ಸಂಘದ ಹೆಗ್ಗಳಿಕೆ. ಈ ದಿನದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಲಕ್ಷ್ಮೀಶ ಪ್ರೌಢಶಾಲೆ ದೇವನೂರು ಈ ಪ್ರದೇಶದಿಂದ ಮಕ್ಕಳು ಹಾಗೂ ಅವರ ಪೋಷಕರು ಬಂದಿರ್ತಾರೆ. ನಿಮ್ಮೆಲ್ಲರಿಗೂ ಸಹ ಕನ್ನಡ ಸಂಘದ ವತಿಯಿಂದ ಹಾರ್ದಿಕವನ್ನು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳು, ಕನ್ನಡ ಸಂಘದ ಹಿತೈಷಿಗಳು, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಸಮಾರಂಭದ ಅಧಿಕೃತ ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ದೀಪವನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಬೆಳಗಿಸ್ಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ.
ದೀಪ ಬೆಳಗುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಪ್ರಾರ್ಥನೆ ಶ್ರೀಮತಿ ಶಮಿತಾ ಅವರಿಂದ. ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರೇ ಗೌರಿ ತನಯ ತ್ರಿಜಗ ವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭಶ್ರೀ ಬೇಡುವೆ. ಈಗ ನಾಡಗೀತೆ ಶ್ರೀಮತಿ ಶಬಿಸ್ತಾ ತಬ್ಸುಂ ಮತ್ತು SL ರಶ್ಮೀರವರಿಂದ. ಎಲ್ಲ ಗಣ್ಯರು ಮತ್ತು ಎಲ್ಲ ಭಾಗವಹಿಸತಕ್ಕಂಥವರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತ ಕೋರ್ಕೊತೀನಿ. जय भारत जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे रस ಋಷಿಗಳ ವೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಗನ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳ ರಾಣಿನ ನಾಡೆ ಕಂಕಣ ಜಗಳರ ನೆಚ್ಚಿನ ವೀಣೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಇತ್ತೀಚೆಗೆ ನಿಧನ ಹೊಂದಿದ್ದು ಅವರಿಗೆ ಮತ್ತು ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುಶೀಲಮ್ಮ ವಾಣಿಜ್ಯ ತೆರಿಗೆ ಉಪಾಯುಕ್ತರು ಮತ್ತು ಇತ್ತೀಚೆಗಷ್ಟೇ ನಿಧನರಾದಂತಹ ಶ್ರೀಯುತ SM ಲೋಕನಾಥ್ ದ್ವಿತೀಯ ದರ್ಜೆ ಸಹಾಯಕರುಗಳು ಇವರೆಲ್ಲರಿಗೂ ಸಹ 1 ನಿಮಿಷ ತಾವು ಗೌರವವನ್ನು ಸಮರ್ಪಿಸಬೇಕೆಂತ ಕೋರ್ಕೊತೀನಿ.
ವಂದನೆಗಳು. ಈಗ ಕಾರ್ಯಕ್ರಮದ ಪ್ರಮುಖ ನಿಧಿಗೆ ಸಮರ್ಪಿಸುತ್ತಾರೆ. ಶ್ರೀಯುತರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಈ ವರ್ಷದ ಇದೇ ಮಾಹೆಯ ಕೊನೆಯಲ್ಲಿ 31/7/26ರಂದು ನಿವೃತ್ತರಾಗ್ತಕ್ಕಂಥ ಶ್ರೀಮತಿ BN ಶಾಂತಕುಮಾರಿರವರು ಸಹ ಇವರು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು ಜಾರಿ ದಕ್ಷಿಣ ವಲಯ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೂ ಸಹ ನಮ್ಮ ಕನ್ನಡ ಸಂಘದ ಚಟುವಟಿಕೆಗಳನ್ನು ಗಮನಿಸಿ ಈ ಪ್ರತಿಭಾ ಪುರಸ್ಕಾರ ನಿಧಿಗೆ ತಮ್ಮ ನಿವೃತ್ತಿ ವೇತನದಿಂದ ಬರ್ತಕ್ಕಂಥ 1 ಲಕ್ಷ ರೂಪಾಯಿಗಳನ್ನು ಸಂಘಕ್ಕೆ ದೇಣಿಗೆಯಾಗಿ ನೀಡುವುದಾಗಿ ತಿಳಿಸಿರ್ತಾರೆ. ಅವರಿಗೂ ಸಹ ತಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಇನ್ನೂ ಹಲವಾರು ನಮ್ಮ ನಿವೃತ್ತ ನೌಕರರು ಸಹ ಶ್ರೀಯುತ ಗೋಟೆರವರು ಶಾಲೆಯ ಮುಖ್ಯೋಪಾಧ್ಯಾಯರು ಆಗಮಿಸಿರ್ತಾರೆ. ಅವರು ಸಹ ವೇದಿಕೆಗೆ ಬರಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತೀನಿ. ವೇದಿಕೆ ಮೇಲಿನ ಗಣ್ಯರಿಂದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೋರ್ಕೋತೀನಿ. ಮೊದಲಿಗೆ ಭೂಮಿಕಾ ಇವರು 125ಕ್ಕೆ 125 ಅಂಕಗಳನ್ನು ಗಳಿಸಿ 125ಕ್ಕೆ 125 ಅಂಕಗಳನ್ನು ಗಳಿಸಿ ಕನ್ನಡದಲ್ಲಿ ತಮ್ಮ ಸಾಧನೆಯನ್ನು ಮೆರೆದಿರ್ತಾರೆ. ಕುಮಾರಿ ಭೂಮಿಕಾರವರಿಗೆ ತಮ್ಮೆಲ್ಲ ಕನ್ನಡಾಂಕಣದ ಮೂಲಕ ಗೌರವಿಸಬೇಕು ಅಂತ ಕೋರ್ಕೊಳ್ತೀನಿ. ಮುಂದಿನ ವಿದ್ಯಾರ್ಥಿ MD ಧರ್ಮರಾಜ. ಸಭಿಕರು ಮಕ್ಕಳನ್ನು ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕು. ಮಕ್ಕಳು ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮೆಲ್ಲರ ಕನ್ನಡತನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಬೇಕು. ಕುಮಾರ MD ಧರ್ಮರಾಜ ಇವರು ಸಹ ಕನ್ನಡದಲ್ಲಿ 125ಕ್ಕೆ 124 ಅಂಕಗಳನ್ನು ಗಳಿಸಿರ್ತಾರೆ. ಇವರ ಮುಂದಿನ ವಿದ್ಯಾಭ್ಯಾಸವು ಉಜ್ವಲವಾಗಿರಲಿ ಅಂತ ಸಂಘವು ಅವರ ಕೋರ್ಕೊಳ್ಳುತ್ತೆ. ಧರ್ಮರಾಜರವರಿಗೆ ಸಂಘದ ಪದಾಧಿಕಾರಿಗಳು ಮತ್ತು ವೇದಿಕೆ ಮೇಲಿನ ಗಣ್ಯರು ಸನ್ಮಾನವನ್ನು ನಿರ್ವಹಿಸಬೇಕು. ಮುಂದಿನ ವಿದ್ಯಾರ್ಥಿ ಪ್ರಜ್ವಲ್ MS ಇದ್ದಾರೆ. ಇವರು ಸಹ ಕನ್ನಡದಲ್ಲಿ 125ಕ್ಕೆ 123 ಅಂಕಗಳನ್ನು ಗಳಿಸಿರ್ತಾರೆ. ಇವರ ಮುಂದಿನ ಭವಿಷ್ಯ ಉಜ್ವಲಿಸಲಿ ಅಂತ ಸಂಘದ ವತಿಯಿಂದ ಕೋರ್ತೇವೆ. ಮುಂದಿನ ವಿದ್ಯಾರ್ಥಿ ಭುವನ್ JP. ಭುವನ್ JP ರವರು ಸಹ ಲಕ್ಷ್ಮೀಶ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ದೇವರೂರಿಂದ ಬಂದಿರ್ತಾರೆ. ಇವರು ಸಹ ಕನ್ನಡದಲ್ಲಿ 125ಕ್ಕೆ 123 ಅಂಕಗಳನ್ನು ಗಳಿಸಿರ್ತಾರೆ.
ಇವರ ಭವಿಷ್ಯವು ಉಜ್ವಲವಾಗಲಿ ಎಂದು ಕನ್ನಡ ವಾರ್ತೆಗಳು ಆಶಿಸುತ್ತದೆ. ಶ್ರೀಶ ಸಂಯುಕ್ತ ಪದವಿಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ದೇವನೂರಿಂದ ಆಗಮಿಸಿರುತ್ತಾರೆ. ಇವರು ಸಹ ಕನ್ನಡದಲ್ಲಿ 125ಕ್ಕೆ 122 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೂ ಸಹ ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಅಂತ ಕೋರ್ಕೊಳ್ತೀವಿ. ಶ್ರೀಯುತರು ತಮ್ಮೆಲ್ಲ ಶ್ರಮವನ್ನು ಈ ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಇನ್ನು ಮುಂದೆಯೂ ಸಹ ಉಜ್ವಲ ಭವಿಷ್ಯವನ್ನು ರೂಪಿಸ್ತಾರೆ ಅಂತ ನಾವು ಆಶಿಸ್ತಾ, ಅವರ ಎಲ್ಲ ಮಕ್ಕಳಿಗೂ ಮುಂದೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಶ್ರೀಯುತರಿಗೆ ವೇದಿಕೆ ಮೇಲಿನ ಗಣ್ಯರು ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕು ಅಂತ ಕೋರ್ಕೊಳ್ತೀನಿ. ಈಗ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಪ್ರತಿಭೆಗಳು ತಮ್ಮ ಮುಖ್ಯೋಪಾಧ್ಯಾಯರೊಂದಿಗೆ ಭಾವಚಿತ್ರಕ್ಕೆ ಒಂದು ಸಹಕರಿಸಬೇಕು ಅಂತ ಕೋರ್ಕೊ. ಈಗ ನಮ್ಮ ಇಲಾಖೆ 4 ವಿಭಾಗೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ ಮೈಸೂರು. ಈ ಕಚೇರಿಯಲ್ಲಿ ಶ್ರೀಧರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರ ಕೆ ಸಾತ್ವಿಕ್ ರವರಿಗೆ ವಿದ್ಯಾಭ್ಯಾಸ ಮುಂದೆ ಅವರಿಗೆ ಭವಿಷ್ಯಕ್ಕೆ ಉಜ್ವಲಿಸಲಿ ಎಂದು ಕನ್ನಡ ಸಂಘವು ಪ್ರಾರ್ಥಿಸುತ್ತದೆ. ವೇದಿಕೆ ಹಿಂಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಪದಾಧಿಕಾರಿಗಳು ಸ್ವಲ್ಪ ತುರ್ತಾಗಿ ಕಾರ್ಯನಿರ್ವಹಿಸಬೇಕಂತ ಕೋರ್ತೇನೆ. ಪ್ರಥಮ ದರ್ಜೆ ಸಹಾಯಕರು, ಇವರು ವಾಣಿಜ್ಯ ತೆರಿಗೆ ಸಹಾಯಕರು, ಸ್ಥಳೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ 195 ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಮಗಳ ಭವಿಷ್ಯವು ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಸಭಿಕರು ಕನ್ನಡಾಂಕಣದ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೋರ್ಕೊಳ್ತೇನೆ. ದೊರೆಯದ ಕಾರಣ ಅವರ ಪೋಷಕರು ಆಗಮಿಸಿರ್ತಾರೆ. ಶ್ರೀಯುತ ಆರ್ ನಾಗೇಂದ್ರರವರು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಮತ್ತು ಅವರ ಶ್ರೀಮತಿಯವರು ಆಗಮಿಸಿದ್ದಾರೆ. ಇವರು ಮೈಸೂರಿನ ಲೆಕ್ಕ ಪರಿಶೋಧನೆ ಒಂದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಕುಮಾರಿ ಪವಿತ್ರ ಎಂದ್ರವರು 125 ಅಂಕಕ್ಕೆ 123 ಅಂಕಗಳನ್ನು ಪಡೆದಿರ್ತಾರೆ. ಮುಂದಿನ ವಿದ್ಯಾರ್ಥಿನಿ ಲಕ್ಷ್ಮಿ ಎನ್. ಕುಮಾರಿ ಲಕ್ಷ್ಮಿ ಎಂದ್ರವರು ಕನ್ನಡದಲ್ಲಿ
125ಕ್ಕೆ 120 ಅಂಕಗಳನ್ನು ಗಳಿಸಿರ್ತಾರೆ. ಅವರಿಗೂ ಸಹ ಸಭಿಕರು ಕರ್ನಾಟಕದ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೋರ್ಕೊಳ್ತೇನೆ. ಕುಮಾರಿ ಲಕ್ಷ್ಮಿ ಅವರ ಭವಿಷ್ಯ ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಮುಂದಿನ ವಿದ್ಯಾರ್ಥಿ ಮೊಹಮ್ಮದ ಜುಬೇರ ರುದ್ರವಾಡಿ. ಶ್ರೀತರು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಜಾರಿ ನವನಗರ ಬಾಗಲಕೋಟೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರ ಮೊಹಮ್ಮದ ಜುಬೇರ ರವರು ಕನ್ನಡದಲ್ಲಿ 125ಕ್ಕೆ 119 ಅಂಕಗಳನ್ನು ಗಳಿಸಿರ್ತಾರೆ. ಕುಮಾರ ಜುಬೇರ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಎಂದು ಕನ್ನಡ ಸಂಘವು ಆಶಿಸುತ್ತದೆ. ಅಧಿಕಾರಿ ಉಪ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ 421 ಮುದ್ದೇಬಿಹಾಳ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರಿ ಬಿ ಆಯೇಷಾ ರುದ್ರವಾಡಿ ಅವರ ಅಕ್ಕ ಅವರು ಸಹ ನಮ್ಮ ಇದೇ ಕನ್ನಡ ಸಂಘದ ವೇದಿಕೆಯಲ್ಲಿ 2 ವರ್ಷಗಳ ಹಿಂದೆ ಸನ್ಮಾನವನ್ನು ಸ್ವೀಕರಿಸಿರ್ತಾರೆ. ಅವರ ಕುಟುಂಬದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ದೊರೆತು ಅವರು ಒಳ್ಳೆಯ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಕುಮಾರಿ ಬೇಬಿ ಆಯೇಷಾ ರುದ್ರವಾಡಿ ಅವರು ಸಹ ಕನ್ನಡದಲ್ಲಿ 125ಕ್ಕೆ 115 ಅಂಕಗಳನ್ನು ಗಳಿಸಿರ್ತಾರೆ. ಅವರ ಭವಿಷ್ಯವು ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಪ್ರಾರ್ಥಿಸುತ್ತದೆ. ಮುಂದಿನ ವಿದ್ಯಾರ್ಥಿಗಳು ಇವರು ದ್ವಿತೀಯ ಮತ್ತು ತೃತೀಯ ಭಾಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗವನ್ನು ಮಾಡಿದವರಾಗಿರ್ತಾರೆ. ಮೊದಲಿಗೆ ಯಶಿಕಾ ಎಸ್. ಯಶಿಕಾ ಇವರು ಶ್ರೀಮತಿ DS ಮಾನಸ ಡಿ ದರ್ಜೆ ನೌಕರರು ಹೊರಗುತ್ತಿಗೆ ಇವರವರು ಸಹ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಾರೆ. ಇವರಿಗೆ ಕನ್ನಡಾಂತರದ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೋರುತ್ತೇವೆ. ಯಶಿಕಾ ಅವರ ಭವಿಷ್ಯ ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಪ್ರಾರ್ಥಿಸುತ್ತದೆ. ಮುಂದಿನ ವಿದ್ಯಾರ್ಥಿ ಹರ್ಷಿತ್ ಕುಮಾರ್ ಎ. ಹರ್ಷಿತ್ ಕುಮಾರ್ ಎ ಇವರು ಶ್ರೀಮತಿ ಲಕ್ಷ್ಮಿ ಡಿ ಗ್ರೂಪ್ ನೌಕರರು ಹೊರಗುತ್ತಿಗೆ. ಇವರು ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಮನೆಗಳು ಇಂಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರ್ ಹರ್ಷಿತ್ ಎರವರು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಾರೆ. ಅವರ ಭವಿಷ್ಯ ಉಜ್ವಲಿಸಲಿ ಎಂದು ಕನ್ನಡ ಸಂಘವು ಆಶಿಸುತ್ತದೆ. ಮುಂದಿನ ವಿದ್ಯಾರ್ಥಿನಿ ನಮ್ರತಾ MN. ನಮ್ರತಾ MN ರವರು ಮೂರ್ತಿ ವಾಣಿಜ್ಯ ತೆರಿಗೆ ಉಪ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರಿ ನಮ್ರತಾ ರವರು ಸಹ ಕನ್ನಡದಲ್ಲಿ 100ಕ್ಕೆ 98 ಅಂಕಗಳನ್ನು ಗಳಿಸಿರ್ತಾರೆ.
ಕುಮಾರಿ ನಮ್ರತಾರವರಿಗೆ ಶ್ರೀ ಮೊಹಮ್ಮದ್ ರಫಿ ಪಾಷಾರವರು ಸಹ ಒಂದು ವಿದ್ಯಾರ್ಥಿನಿಗೆ ಮೆಡಲ್ ತೊಡಿಸುವ ಮೂಲಕ ಗೌರವಿಸಬೇಕಂತ ಕೋರ್ತೀನಿ. ಸಭಿಕರು ಕಲಾತನದ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಈ ಎಲ್ಲ ಮಕ್ಕಳಿಗೂ ಮುಂದಿನ ಭವಿಷ್ಯ ಉಜ್ವಲಿಸಲಿ ಎಂದು ಕನ್ನಡ ಸಂಘವು ಆಶಿಸುತ್ತದೆ. ಮುಂದಿನ ವಿದ್ಯಾರ್ಥಿನಿ ಮುಂದಿನ ಪ್ರಶಸ್ತಿ ವಿಜೇತ ಗೀತಾಂಜಲಿ ಮಾಡಕರ, ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರ ಮಗ ಕುಮಾರ ಅಭಾಗರ್ ಅವರಿಗೂ ಸಹ ಅವರ ಶಾಲೆಯಲ್ಲಿ ಅನುಮತಿ ದೊರೆಯದ ಕಾರಣ ಅವರ ಪೋಷಕರು ಆಗಮಿಸಿರ್ತಾರೆ. ಅವರು ಅವರ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಮಗು ಕೂಡ 100ರಲ್ಲಿ 96 ಅಂಕಗಳನ್ನು ಗಳಿಸಿರುತ್ತೆ. ಮುಂದಿನ ಪ್ರಶಸ್ತಿ ಇಂಚರ ಎಂ ಹೆಸರಿನಲ್ಲಿ ಸ್ಥಾಪಿಸಿರ್ತಕ್ಕಂತಹ ಶಮೀಮ್ ಉನ್ನಿಸಾ ರವರ ಹೆಸರಿನಲ್ಲಿ ಸ್ಥಾಪಿಸಿರುವ ಪ್ರತಿಭಾ ಪುರಸ್ಕಾರ ನಿಧಿಯಿಂದ ಇಂದಿನವರೆಗೆ ನಾವು ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ಮೊಹಮ್ಮದ್ ರಫಿ ಪಾಷಾರ್ ಅವರು ಸಹ ಕುಮಾರಿ ಇಂಚರವರನ್ನ ಸನ್ಮಾನಿಸಬೇಕು. ಕುಮಾರಿ ಇಂಚರವರು ಅನಿತಾ MP ಪ್ರಥಮ ದರ್ಜೆ ಸಹಾಯಕರು ಇವರ ಮಗಳು. ಇಂಚರ ಕನ್ನಡದಲ್ಲಿ 100ಕ್ಕೆ 95 ಅಂಕಗಳನ್ನು ಗಳಿಸಿರ್ತಾರೆ. ಶ್ರೀಮತಿ ಅನಿತಾರವರು ವಾಣಿಜ್ಯ ತೆರಿಗೆ ಆಯುಕ್ತ ಕಚೇರಿ ಗಾಂಧಿನಗರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಕುಮಾರಿ ಇಂಚರವರ ಭವಿಷ್ಯವು ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಚಿರಣ್ ಗೌಡ ರವರ ತಾಯಿ ಪೂರ್ಣಿಮಾ ಎ, ಇವರು ಪ್ರಥಮ ದರ್ಜೆ ಸಹಾಯಕರು. ಇವರು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ಲೆಕ್ಕ ಪರಿಶೋಧನೆ 6 ವಿಭಾಗೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರ ಚಿರಣ್ ಗೌಡರವರು 100ಕ್ಕೆ 94 ಅಂಕಗಳನ್ನು ಗಳಿಸಿರ್ತಾರೆ. ಕುಮಾರ ಚಿರಣ್ ಗೌಡ ಅವರ ಭವಿಷ್ಯವು ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಶ್ರೀಮತಿ ವಾಣಿಯರವರು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಲೆಕ್ಕ ಪರಿಶೋಧನೆ 2.9 ವಿಭಾಗೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ 2 ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚಂದನಾ GR ಅವರು 100ಕ್ಕೆ 94 ಅಂಕಗಳನ್ನು ಗಳಿಸಿರ್ತಾರೆ. ಕುಮಾರಿ ಚಂದನಾ ಅವರ ಭವಿಷ್ಯ ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಮುಂದಿನ ವಿದ್ಯಾರ್ಥಿ ಕೆ ಅಭ್ಯುದಯ್. ಕುಮಾರ ಕೆ ಅಭ್ಯುದಯರವರು ಶ್ರೀಮತಿ SL ರಶ್ಮಿ ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರು ಜಾಗೃತಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರ ಕೆ ಅಭ್ಯುದಯರವರು 100ಕ್ಕೆ 93 ಅಂಕಗಳನ್ನು ಕನ್ನಡದಲ್ಲಿ ಗಳಿಸಿರ್ತಾರೆ. ಕುಮಾರ ಅಭ್ಯುದಯ್ ಅವರ ಭವಿಷ್ಯ ಉಜ್ವಲಿಸಲಿ ಅಂತ ಕನ್ನಡ ಸಂಘವು ಆಶಿಸುತ್ತದೆ. ಮುಂದಿನ ವಿದ್ಯಾರ್ಥಿನಿ ಸೋಮಿಕಾ CM. ಇವರ ಪ್ರತಿಭೆಗಳು ವೇದಿಕೆ ಮೇಲೆ ಬರಬೇಕು. ಪ್ರಶಸ್ತಿಯನ್ನು ಸ್ವೀಕರಿಸತಕ್ಕಂಥ ಪ್ರತಿಭೆಗಳು ಕೂಡಲೇ ವೇದಿಕೆಗೆ ಬರಬೇಕು. ಮೊನ್ನೆ ಮಕ್ಕಳು
ಮಕ್ಕಳು ಬೇಗ ಬರಬೇಕಿದೆ, ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ನಡೆಸೋದಿದೆ. ಕ್ಷಮಿಸಿ, ಕುಮಾರಿ ಕಿರಣ್ಮಯಿ ಸೀರವರು ರವರ ಕನ್ನಡ ಸಂಘದ ವತಿಯಿಂದ ಅಭಿನಂದನೆಗಳನ್ನು ನೀಡ್ತಾ ಇದ್ದಾರೆ. ಎಲ್ಲ ಕನ್ನಡ ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಛಾಯಾಚಿತ್ರಕ್ಕೆ ಎಲ್ಲ ಕನ್ನಡ ಸಂಘದ ಪದಾಧಿಕಾರಿಗಳು ದಯವಿಟ್ಟು. ಸಾಧ್ಯ ಇಲ್ಲ ಅಂತ ಸಂಘಕ್ಕೆ ತಿಳಿಸಿರ್ತಾರೆ. ಹಾಗಾಗಿ ಶ್ರೀಯುತರಿಗೆ ಶುಭವನ್ನು ಕನ್ನಡ ಸಂಘ ಹಾರೈಸುತ್ತದೆ. ನಂತರ ದಿನೇಶ್ ಆರ್, ವಾಣಿಜ್ಯ ತೆರಿಗೆ ಅಧಿಕಾರಿ. ಇವರು ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಸಂಘವನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ. ಸುಭದ್ರಾ ಕೆ, ವಾಣಿಜ್ಯ ತೆರಿಗೆ ಅಧಿಕಾರಿ. ವಸಂತ್ ಕುಮಾರಿ ಎಸ್ ಕೆ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು. ಎಲ್ ವಿ ಲೋಕೇಶ್ವರಮ್ಮ, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೋತಾ ಇದ್ದೇನೆ. ಶ್ರೀ ಗಂಗುಂಡಯ್ಯ, ಡಿ ದರ್ಜೆ ನೌಕರರು. ಎಂ.ಎನ್. ಗಿರಿಜಾ ಕುಮಾರ್, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೀವಿ. ಶ್ರೀಯುತ ಗಂಗುಂಡಯ್ಯನವರು ಇವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಮತ್ತು ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಸನ್ಮಾನವನ್ನು ಮಾಡಬೇಕು ಅಂತ ಕೋರ್ಕೊಳ್ತೇನೆ. ಸುಧಾರಾಣಿ ಬಿ, BV, ವಾಣಿಜ್ಯ ತೆರಿಗೆ ಅಧಿಕಾರಿ. ಪುಷ್ಪಲತಾ ಸಿ, ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು. ಉಷಾದೇವಿ ವಿ, ವಾಣಿಜ್ಯ ತೆರಿಗೆ ಅಧಿಕಾರಿ.
ಶ್ರೀಮತಿ ಪುಷ್ಪಲತಾ ಮೇಡಮ್ ರವರು ಅನಿವಾರ್ಯ ಕಾರಣದಿಂದ ಚಂದ್ರಶೇಖರ್ ಬಿಆರ್, ಚಾಂದಿನಿ ಪಿ ಹೆಗಡೆ, PS ಅರುಣ ವಾಣಿಜ್ಯ ತೆರಿಗೆ ಅಧಿಕಾರಿ, ವಿ ಮಂಗಳಕೋರಿ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ಶ್ರೀ ನಳಿನಾಕ್ಷಮ್ಮ ಜಿಜೆ ವಾಣಿಜ್ಯ ತೆರಿಗೆ ಅಧಿಕಾರಿ, ಶ್ರೀ HR ಮಧುಸೂದನ್ ಹಿರಿಯ ವಾಹನ ಚಾಲಕರು, ಜಯಶ್ರೀ ಎಲ್ ಜಟ್ಟಯ್ಯನ್ ಬೆರಳಚ್ಚಗಾರರು, ಅವರು ಸಹ ಅನಿವಾರ್ಯ ಕಾರಣದಿಂದ ಈ ದಿನ ಭಾಗವಹಿಸಕ್ಕೆ ಸಾಧ್ಯ ಆಗಿಲ್ಲ ಅಂತ ತಿಳಿಸಿರ್ತಾರೆ. ವಿಶ್ವನಾಥ್ ಎಂ ಕುರೇರ, ವಿಶ್ವನಾಥ್ ಕುರೇರ ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರು ಸಹ ಅನಿವಾರ್ಯ ಕಾರಣದಿಂದ ಈ ದಿನ ಭಾಗವಹಿಸಕ್ಕೆ ಸಾಧ್ಯ. ಶ್ರೀ ಸತೀಶ್ ಸಿ, ಸಂಘದ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಹಿರಿಯರಿಗೂ ಸಹ ಕನ್ನಡ ಸಂಘದ ಅಭಿನಂದನೆಗಳು. ಶ್ರೀಮತಿ BN ಶಾಂತಕುಮಾರಿ ವಾಣಿಜ್ಯ ತೆರಿಗೆ ಅಧಿಕಾರಿ ಜಾರಿ, ಶ್ರೀ ಪ್ರಮೋದ್ ಕರಿಗೋದರಿ ವಾಣಿಜ್ಯ ತೆರಿಗೆ ಅಧಿಕಾರಿ, ಶ್ರೀಯುತರು ಸಹ ಇದೇ ಮಾಸಾಂತ್ಯಕ್ಕೆ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ.
ಶ್ರೀ ಬಿ ವಿ ಗಿರೀಶ್ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಶ್ರೀಮತಿ ಸುಜಾತ, ಈಗ ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಶ್ರೀಮತಿ ಶಾಂತಕುಮಾರಿ ಮತ್ತು ಪ್ರಮೋದ್ ಕರಿಬುದ್ರಿರವರು ನಮ್ಮ 1988ರ ಬ್ಯಾಚಿನ ಕೊನೆಯದಾಗಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ಅಧಿಕಾರಿಗಳು. ಅವರಿಗೆ ಕನ್ನಡ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕನ್ನಡ ಸಂಘದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ನಮ್ಮೆಲ್ಲ ಸಿಬ್ಬಂದಿ ನೌಕರರಿಗೂ ಸಹ ಕನ್ನಡ ಸಂಘವು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ದಯಮಾಡಿ ಯಾರೂ ತೆರಳಕೂಡದು, ಇದು ಕಾರ್ಯಕ್ರಮ ಇದೆ. ಈಗ ಮುಂದಿನ ಕಾರ್ಯಕ್ರಮ ಶ್ರೀಯುತ ದೇವನೂರು ಚಂದ್ರರವರು ನಮ್ಮನ್ನು ಉದ್ದೇಶಿಸಿ ತಮ್ಮ 2 ಮಾತುಗಳನ್ನ ಆಡಬೇಕು ಅಂತ ಕೋರ್ಕೋತಾ ಇದ್ದೇನೆ. ಕವಿಗಳು, ಕನ್ನಡದ ಬರಹಗಾರರು, ಸೊ ಕನ್ನಡದ ಗುರುತಿಸಿ ಪ್ರೋತ್ಸಾಹಿಸಿರೋ ತಮ್ಮೆಲ್ಲರಿಗೂ ನಾನು ಒಬ್ಬ ಬರಹಗಾರನಾಗಿ, ನಿರ್ದೇಶಕನಾಗಿ ನನ್ನ ನಿಜವಾದ ಮನಸ್ಸು ತುಂಬಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಈ ಪ್ರೋತ್ಸಾಹನ ಯಾವಾಗಲೂ ಮುಂದುವರಿತಾನೆ ಇರಲಿ ಅಂತ ತಮ್ಮೆಲ್ಲರಿಗೂ ಕೇಳಿಸ್ತಾ ಇದ್ದೀನಿ. ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಈ ಗೌರವ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ದಾಶರಥಿ ಸರ್ಗೂ ನಾನು ಅಭಿನಂದನೆ ತಿಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶನ ಮಾಡಿರ್ತಾರೆ ನಾವೆಲ್ಲರೂ ಸಹ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಅವ್ರ ಪರವಾಗಿ ನಾವೆಲ್ಲ ಕೋರ್ಕೊತೀವಿ. ಶ್ರೀಯುತ ಚಂದ್ರರವರಿಗೆ ನಮ್ಮ ಕನ್ನಡ ಸಂಘದ ವತಿಯಿಂದ ಸನ್ಮಾನ ವೇದಿಕೆ ಮೇಲಿನ ಗಣ್ಯರು ನಡೆಸ್ಕೊಡ್ಬೇಕು ಅಂತ ಕೋರ್ಕೊತೀವಿ. ಶ್ರೀಮತಿ ಪಿ ಎನ್ ಶಾಂತಕುಮಾರಿ ಅವರು ವೇದಿಕೆ ಹತ್ರ ಬರಬೇಕು. ಸಭಿಕರು ಕನ್ನಡತನದ ಮೂಲಕ ನಮ್ಮ ಯುವ ನಿರ್ದೇಶಕರನ್ನ ಪ್ರೋತ್ಸಾಹಿಸಬೇಕು ಅಂತ ಕೋರ್ಕೊಳ್ತೇವೆ. ಸನ್ಮಾನ ಮಾಡಬೇಕು ಅಂತ ಕೂಡಲೇ ಅವ್ರ ಕುಟುಂಬದ ಸದಸ್ಯರು ಜಾಗೃತರಾಗಿ ಬೇಗ ಬರಬೇಕು ವೇದಿಕೆ ಮೇಲೆ ಅಂತ ಕೋರ್ಕೊಂತೀವಿ. ಬನ್ನಿ ಮೇಡಮ್, ಮುಂದೆ ಬನ್ನಿ. ಈಗ ಶ್ರೀಮತಿ ಶಾಂತಕುಮಾರ್ ಅವರಿಗೆ ಅವರ ಕುಟುಂಬದ ವತಿಯಿಂದ ಸನ್ಮಾನ. ಶ್ರೀಮತಿ ಶಾಂತಕುಮಾರಿಯರವರು ನಮ್ಮ ಕನ್ನಡ ಸಂಘದ
ಪ್ರತಿಭಾ ಪುರಸ್ಕಾರ ಪ್ರತಿನಿಧಿಗೆ ತಮ್ಮ ನಿವೃತ್ತಿ ವೇತನದ 1 ಲಕ್ಷ ರು ಮೊತ್ತವನ್ನು ಸಮರ್ಪಿಸುವುದಾಗಿ ತಿಳಿಸಿರ್ತಾರೆ. ಅವರಿಗೆ ಕನ್ನಡ ಸಂಘವು ಶುಭ ಹಾರೈಸುತ್ತದೆ. ಧನ್ಯವಾದಗಳು. ಸಂಘದ ಪದಾಧಿಕಾರಿಗಳು ಸರ್ ದಯವಿಟ್ಟು ಸ್ಪೀಕರ್ ಅವರೇ ಇರಲಿ ಸರ್. ಸರ್ ತಮ್ಮ ಮಾತು ಮೀರಿ ಮಾತಾಡ್ತೀನಿ ಅಂತ ಅನ್ಯತಾ ಭಾವಿಸ್ಬೇಡಿ. ಕನ್ನಡ ಸಂಘದ ಒಂದು ಕಿರು ಸನ್ಮಾನವನ್ನು ತಾವು ಸ್ವೀಕರಿಸಿದ್ದೇ ಆದಲ್ಲಿ ನಮಗೆ ಭಾಳ ಸಂತೋಷ ಆಗುತ್ತೆ. ಅದರಿಂದ ದಯಮಾಡಿ ಕನ್ನಡ ಸಂಘದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೋತಾ ಇದ್ದೀವಿ ಸರ್. ಮುಂದಿನ ಸನ್ಮಾನಿತರು ಆರ್ ಡಿ ಬೇಗಣ್ಣನವರ್, ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು, ಕೇಂದ್ರ ಕಚೇರಿ ಎರಡೂರವರು. ಶ್ರೀತರಿಗೂ ಸಹ ಸಂಘದ ಅಧ್ಯಕ್ಷರು ಸನ್ಮಾನವನ್ನು ನೆರವೇರಿಸಬೇಕಂತ ಕೋರ್ಕೊಳ್ತೀನಿ. ಸಂಘದ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಮತ್ತು ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ತುಂಬ ಹೃದಯದ ಪ್ರೋತ್ಸಾಹವನ್ನು ಸದಾ ನೀಡ್ತಾ ಇರ್ತಾರೆ. ಸಾಹೇಬರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ವಾಣಿಜ್ಯ ತೆರಿಗೆ ಸೇವಾ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಅವರು ಸಹ ನಮ್ಮ ಸಂಘದ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತೀವಿ. ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಕನ್ನಡ ಸಂಘವನ್ನು ತುಂಬ ಹೃದಯದಿಂದ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವರು ಸಹ ಕನ್ನಡ ಸಂಘದ ವತಿಯಿಂದ ಅಭಿನಂದನೆಗಳು. ಮತ್ತು ಈ ದಿನ ಇಂತಹ ಬಹು ಜಾಸ್ತಿ ಪುರಾತನವಾದ ಭಾಷೆ. ಕನ್ನಡ ಎಷ್ಟು ಪುರಾತನವಾಗಿದೆ ಅಂತಂದರೆ ನಮ್ಮ ಮೊದಲನೆಯ ಪುಸ್ತಕ, ನಮಗೆ ಸಿಕ್ಕಿರುವಂತಹ ಮೊದಲನೆಯ ಪುಸ್ತಕ ಕಾವ್ಯದಲ್ಲಿ ಕವಿರಾಜ ಮಾರ್ಗ, ಗದ್ಯದಲ್ಲಿ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ. ಆದರೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿರುವ ಎಷ್ಟೋ ಗ್ರಂಥಗಳು ನಮಗೆ ಸಿಕ್ಕಿಲ್ಲ. ಬಟ್ ಆ ಒಂದು ಸ್ಟೇಜಿಗೆ ಒಂದು ಕಾವ್ಯ ಬರಬೇಕು ಅಂತಂದರೆ ಅದಕ್ಕೆ ತನ್ನದೇ ಆದ ಇತಿಹಾಸ ಇದ್ದರೆ ಮಾತ್ರ ಸಾಧ್ಯ. ಹೊಸದಾಗಿ ಬಂದ ಭಾಷೆಗೆ ಯಾವತ್ತೂ ಅಂಥ ಒಂದು ಕಾವ್ಯವನ್ನು ಬರೆಯೋಕ್ಕೆ ಆಗೋದಿಲ್ಲ. ಆ ಕವಿರಾಜ ಮಾರ್ಗದಲ್ಲಿಯೇ ಬರುವಂಥ ಒಂದು ಪದ್ಯ ಹೇಳಬೇಕು ಅಂತಂದರೆ, ಕಾವೇರಿಯಿಂದ ಗೋದಾವರಿ ವಿರುದ್ಧ ವಸುಧಾತಳಂ, ಅದೇ ಕನ್ನಡ ನಾಡು, ಅದರಲ್ಲಿ ತಿರುಳುಗನ್ನಡ ನಾಡಾದ ಮಹಾಕೋಪಣ ನಗರ, ಪುಲಿಗೆರೆ ಮತ್ತು ಒಕ್ಕುಂದ ಹಾಗೂ ಬನವಾಸಿ ಇದು 4 ಸೆಂಟ್ರಲ್ ಬರುವಂಥದ್ದು ತಿರುಳುಗನ್ನಡ ನಾಡು ಅಂತ ಕರೀತಾರೆ. ಇನ್ನೂ ಜಾಸ್ತಿ ಹೇಳಬೇಕು ಅಂತಂದರೆ ನಮ್ಮ ಸಂಸ್ಕೃತಿ ಎಲ್ಲಿವರೆಗೂ ಇತ್ತು ಅಂತಂದರೆ, ಮಹಾರಾಷ್ಟ್ರದ ಸಾಧು ಸಂತರಾದಂತಹ ಜ್ಞಾನೇಶ್ವರ, ತುಕಾರಾಮ್ ಇವರಂತಹ ಪೂಜಿಸುವ ಪಂಡರಾಪುರದ ವಿಠಲ ಕೂಡ ಕಾನಡಿ ಅಂತ ಕರೀತಾರೆ, ಕನ್ನಡದ ದೇವರು ಅಂತ ಕರೀತಾರೆ. ಇದು ಸಾಹಿತ್ಯದ ಒಂದು ನಮ್ಮ ಭಾಷೆಯ ಒಂದು ಗರಿಮೆ ಅಂತ ಹೇಳ್ಬೋದು. ಇನ್ನು ರಾಜಕೀಯವಾಗಿ ನಮ್ಮಲ್ಲಿ ಬಂದಂತಹ ಮೊದಲನೆಯ ಮಯೂರವರ್ಮನ ಕದಂಬರಾಗಲಿ, ಗಂಗರಾಗಲಿ, ಅದರ ನಂತರ ಬಂದಂತಹ ಪ್ರಚಂಡವಾದ ಸಾಮ್ರಾಜ್ಯವಾದ ಚಾಳುಕ್ಯರಾಗಲಿ, ಹರ್ಷವರ್ಧನನ್ನು ಸಹ ಸೋಲಿಸಿದ ಚಾಳುಕ್ಯರಾಗಲಿ, ಅದರ ನಂತರ ಬಂದು ಗಂಗಾ ನದಿಯನ್ನು ತಲುಪಿದ ರಾಷ್ಟ್ರಕೂಟರಾಗಲಿ, ಈಗಲೂ ಸಹ ಆ ಮಟ್ಟಕ್ಕೆ ಏರಿದಂತಹ ಒಂದು ರಾಜ್ಯ ಯಾವುದೂ ಇಲ್ಲ. ಯಾವುದೇ ಒಂದು ಇಡೀ ದೇಶವನ್ನು ಆಳಿದಂತಹ ಒಂದು ಅರಸು ವಂಶ ಅಂದರೆ ನಮ್ಮ ರಾಷ್ಟ್ರಕೂಟರು. ಚಾಳುಕ್ಯರ ಇತಿಹಾಸ ನೋಡಿದ್ರೆ, ಚಾಳುಕ್ಯರ ಇತಿಹಾಸದಲ್ಲಿ ಹರ್ಷವರ್ಧನ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ್ನು ಸೋಲಿಸಿದ ಅಂತ ಹೇಳಿದ್ರು ಕೂಡ ಗುರ್ಜರ, ಲಾಟ ಮತ್ತು ಮಾಳವ ದೇಶಗಳು ಚಾಳುಕ್ಯರ ಪುಲಿಕೇಶಿಗೆ ಕಪ್ಪವನ್ನು ಕೊಡುತ್ತಿದ್ದವು ಅಂತಂದರೆ ಇದು ಇನ್ನೂ ಮುಂದಕ್ಕೆ ಹೋಗಿತ್ತು ಅಂತ
ನಾವು ಅನ್ಕೋಬೋದು. ಇದು ನಮ್ಮ ನಂತರ ಬಂದಂಥ ವಿಜಯನಗರದಾಗಲಿ, ರಾಜರಾಗಲಿ, ಹೊಯ್ಸಳರಾಗಲಿ ಅವರು ಬಿಟ್ಟು ಹೋದಂತಹ ಕುರುಹುಗಳು, ಸಾಂಸ್ಕೃತಿಕ ಕುರುಹುಗಳು ಇಂದಿಗೂ ಸಹ ಇದೆ. ಇನ್ನು ಎಷ್ಟು ವರ್ಷ ಹಳೆಯದು ಅಂತಂದರೆ ಗಾಥಾ ಸಪ್ತಶತಿಯಿಂದ ಶಾತವಾಹನ ರಾಜ ಬರೆದಂಥ ಏನೋ ಒಂದು ದೊಡ್ಡದೊಂದು ಇದನ್ನು ಸಾಧಿಸಿದ್ದೇನೆ ಎನ್ನುವ ಒಂದು ಚೆಹರೆಯಲ್ಲಿ ಕಂಡುಬರುವಂತಹ ಆತ್ಮವಿಶ್ವಾಸ, ಇದು ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ಅನುಭವಿಸಿದ್ದೆ. ನಮಗೂ ಅವಾಗ ಏನೋ ಒಂದು ಈ ಪ್ರಪಂಚವನ್ನೇ ಗೆದ್ದಂತಹ ಒಂದು ಸಂತೋಷ, ಆ ಒಂದು ಭಾವನೆ ಏನಿದೆ ಅದು ಅವರ ಮುಂದಿನ ಭವಿಷ್ಯಕ್ಕೆ ಬುನಾದಿಯಾಗುತ್ತೆ. ಆ ಒಂದು ಅವರಲ್ಲಿ ಈ ಒಂದು ಸಮಾರಂಭದಲ್ಲಿ ಅವರನ್ನು ಗೌರವಿಸಿ ಅವರಿಗೆ ನೀವು ಕೊಟ್ಟಂತಹ ಉತ್ತೇಜನ ಅವರಿಗೆ ಬಾಳಿನಲ್ಲಿ ತುಂಬ ಮುಂದೆ ಕರೆದುಕೊಂಡು ಹೋಗುತ್ತೆ. ಅಂತಹ ಒಂದು ಕಾರ್ಯವನ್ನು ಮಾಡಿ ಇಲಾಖೆಯಲ್ಲಿ ಇದ್ದಂತಹ ನಮ್ಮ ನೌಕರ ಬಂಧುಗಳ ಮಕ್ಕಳಿಗೆ ಈ ಒಂದು ಉತ್ತೇಜನವನ್ನು ನೀಡಿದ್ದು ತುಂಬ ಅರ್ಥಪೂರ್ಣ ಮತ್ತು ಭಾವಪೂರ್ಣವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಮಾಡಲಿ, ಇನ್ನೂ ತುಂಬ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಅಂತ ಹರಸುತ್ತಾ ಇಲ್ಲಿ ನನ್ನನ್ನು ಕರೆಸಿ ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ಶ್ರೀ ರವಿಪ್ರಸಾದ್ ಸಾಹೇಬ್ರವರಿಗೆ ಕನ್ನಡ ಸಂಘದ ವತಿಯಿಂದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಶ್ರೀಯುತ ಮಧುರ್ ಅವರಿಂದ. ಒಟ್ಟು ಡಿ ದರ್ಜೆ ನೌಕರ ಸಂಘದ ಅಧ್ಯಕ್ಷರು ಬರಬೇಕಿತ್ತು ಧರ್ಮರಾಜರವರು. ಅವರ ಗೈರು ಹಾಜರಿನಲ್ಲಿ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ವೇದಿಕೆ ಮೇಲೆ ಪ್ರಮುಖವಾಗಿ ವಿಶೇಷ ಆಹ್ವಾನಿತರಾಗಿ ದೇವನೂರು ಚಂದ್ರು ಅವರಿದ್ದಾರೆ. ಅವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇಲ್ಲಿ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸತಕ್ಕಂತಹ ಎಲ್ಲ ಮಕ್ಕಳುಗಳಿಗೆ ಮತ್ತು ಅವ್ರ ಜೊತೆಗೆ ಬಂದಂತಹ ಎಲ್ಲ ಪೋಷಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಸದಸ್ಯರಾಗಿದ್ದು ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಿವೃತ್ತರಾದಂತಹ ಎಲ್ಲ ಅಧಿಕಾರಿ ಮತ್ತು ನೌಕರರಿಗೆ ನಮ್ಮ ಸಂಘದಲ್ಲಿ ಒಂದು ಸನ್ಮಾನ ಮಾಡೋ ಒಂದು ವಾಡಿಕೆ ಇದೆ. ಅದರಂತೆ ಈ ಸಾಲಿನಲ್ಲಿ ನಿವೃತ್ತರಾದಂತಹ ಹಿರಿಯ ಚೇತನಿಗಳನ್ನು ನಾವು ಕರೆದಿದ್ವಿ. ಅವರೆಲ್ಲ ಬಂದು ಸಂಘದ ಮೇಲಿನ ಅಭಿಮಾನದಿಂದ ಇವತ್ತು ಹಾಜರಾಗಿದ್ದಾರೆ. ನಮ್ಮ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರು ಮುಂದೆಯೂ ಸಹ ನಿವೃತ್ತರಾದರೂ ಸಹ ನಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲಿ ಅಂತ ಕೇಳ್ಕೊತಾ ಅವರೆಲ್ಲರಿಗೂ ಸಹ ಸಂಘದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಈ ಆಡಿಟೋರಿಯಂನ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಂತಹ ಇಲ್ಲಿನ ಎಲ್ಲ ಸಿಬ್ಬಂದಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸತಕ್ಕಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ಕನ್ನಡ ಸಂಘದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ವಂದನಾರ್ಪಣೆಯನ್ನು ನಿರ್ವಹಿಸಿದಂತಹ ಮಧುರವರಿಗೆ ಧನ್ಯವಾದಗಳು. ಇಲ್ಲಿಗೆ ಈ ದಿನದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮುಕ್ತಾಯವಾಗ್ತಾಯಿದೆ. ಜೈ ಹಿಂದ್, ಜೈ ಕರ್ನಾಟಕ.
ಇನ್ನೂ ಜೋರಾಗಿ. Get down to groove. Get down to groove. Get down to groove. Get down to groove.